ಇಂದು ನಮ್ಮ ನಡುವಿರುವಂತಹ ಸರ್ಕಾರಿ ಆಸ್ಪತ್ರೆ ಮತ್ತು ವೈದ್ಯರು ಯಾವ ರೀತಿಯಾಗಿ ಒಬ್ಬ ರೋಗಿಯನ್ನು ಟ್ರೀಟ್ ಮಾಡ್ತಿದ್ದಾರೆ, ಅಲ್ಲಿ ಕಂಡುಬರುವಂತಹ ತೊಂದರೆಗಳೇನು, ಒಬ್ಬ ರೋಗಿ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಇವತ್ತು ಎದುರಿಸ್ತಾ ಇದ್ದಾನೆ, ಅದಕ್ಕೆ ಮಾನ್ಯ ಆರೋಗ್ಯ ಸಚಿವರು ಏನು ಹೇಳ್ತಾರೆ, ಈ ಚರ್ಚೆಯನ್ನು ಮುಂದುವರಿಸ್ತಾ ಒಬ್ಬ ಕಾಲರ್ ಇದ್ದಾರೆ. ಜಗನ್ನಾಥ್ ನಮಸ್ಕಾರ. ನಮಸ್ಕಾರ ಸರ್. ಓಕೆ, ಮಾತನಾಡಿ ಜಗನ್ನಾಥ್. ಸರ್, ನಾನು ಚಿಂಚೋಳಿಯಿಂದ ಮಾತಾಡೋದು, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಚಿಂಚೋಳಿಯಿಂದ. ಓಕೆ ಸಚಿವರೇ, ನಿಮ್ಗೆ ಒಂದು ಕ್ವಶನ್ ಏನಂತಂದ್ರೆ, ಚಿಂಚೋಳಿ ತಾಲೂಕಿನಲ್ಲಿ ಕೇವಲ ತಾಲೂಕ್ ಹಾಸ್ಪಿಟಲ್ 100 ಜನದ ಹಾಸ್ಪಿಟಲ್ ಇದೆ. ಓಕೆ. ಸೊ ಅಲ್ಲಿರೋದು ಕೇವಲ ಇಬ್ರು ಡಾಕ್ಟರ್ ಮಾತ್ರ ಇದ್ದಾರೆ. ಓಕೆ. ಆ ಇಬ್ರು ಡಾಕ್ಟರ್ ಕೂಡ ಸಮಯಕ್ಕೆ ಸರಿಯಾಗಿ ಬರಲ್ಲ. ಇನ್ನೊಂದು ಆಪರೇಷನ್ ಹೆಸರಲ್ಲಿ ಒಬ್ಬ ಪೇಷಂಟ್ ಇಂದ 3,000 ರಿಂದ 4,000 ರೂಪಾಯಿ ತಗೋತಾರೆ. ಸರಿ. ಈ ಬಗ್ಗೆ ಹಲವಾರು ಸಲ ನಾವು ಅಲ್ಲಿರ್ತಕ್ಕಂಥ ಶಾಸಕರು ಕೂಡ ದೂರು ನೀಡಿದ್ದೇವೆ. ಡಾಕ್ಟರ್ ಉಮೇಶ್ ಜಾಧವ್ ಅಂತಿದ್ದಾರೆ, ಅವ್ರಿಗೆ ಕೂಡ ತಿಳಿಸಿದ್ರು ಕೂಡ ಅವರು ಏನು ಮಾಡ್ತಾ ಇಲ್ಲ. ರೈಟ್. ಓಕೆ. ಇಲ್ಲ, ಈಗ ತಾವು ಈಗ ಏನಾಗಿದೆ ಆಸ್ಪತ್ರೆ ಬಗ್ಗೆ ತಾವಿವತ್ತು ಹೇಳಿದಿರಿ, ನಮ್ಮ ಡಾಕ್ಟರ್ಗಳ ಬಗ್ಗೆ ಇದನ್ನು ಸ್ಪಷ್ಟವಾದ ಗಮನಕ್ಕೆ ಬಂದಿದೆ. ಚಿಂಚೋಳಿ ತಾಲೂಕು ಇಡೀ ರಾಜ್ಯದ ಉದ್ದಗಲೂ ಈಗ ನಮ್ಮ PG ಡಾಕ್ಟರ್ಗಳ ಸಮಸ್ಯೆ ಇದೆ. ಯಾಕಂದ್ರೆ ಇದು ಈಗಿಂದ ಬಂದದಂತಲ್ಲ, ಕಳೆದ 10 ವರ್ಷಗಳಿಂದ ನಾವು ಪ್ರೈಮರಿ ಹೆಲ್ತ್ ಸೆಂಟರ್ನು, ಕಮ್ಯುನಿಟಿ ಹೆಲ್ತ್ ಸೆಂಟರ್, ಕಮ್ಯುನಿಟಿ ಹೆಲ್ತ್ ಸೆಂಟರ್ನು, ತಾಲೂಕು ಹೆಲ್ತ್ ಆಸ್ಪತ್ರೆ, ತಾಲೂಕಿದ್ದದನ್ನು 100 ಬೆಡ್, 100 ಬೆಡ್ 300 ಬೆಡ್ ಈ ನಾವು ಜಾಸ್ತಿ ಮಾಡಿದೆಲ್ಲ ಹೊರತು ನಾವು PSC ಅನ್ನು CSC ಮಾಡಬೇಕಾದ್ರೆ ಒಬ್ಬ ಡಾಕ್ಟರ್ ಇದ್ದದನ್ನು 6 PG ಕೊಡುವಂತ ಸಿಸ್ಟಮ್ ಇದೆ. ಈ ಡಾಕ್ಟರ್ ಬೆಲೆಗೆ ಸಮಸ್ಯೆ ಬಗೆದಂತೇಳಿ ನಾವು ಯಾವುದಕ್ಕೂ ಸೂಕ್ತವಾದ ವ್ಯವಸ್ಥೆ ಇವತ್ತು ಆಗಲಿಲ್ಲ. ಆದ ಕಾರಣ ನಾವು ಇವತ್ತು ಬೇರೆ ಬೇರೆ ರೀತಿಯ ಕ್ರಮ ನಾವು ಕೈಗೊಂಡಿದೆ. ಹೇಗೆ ಅದು ಡಾಕ್ಟರ್ ತರಲೇಬೇಕಂತೇಳಿ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಡೈರೆಕ್ಟ್ ಆಗಿ ಇವತ್ತು ತಗೊಳ್ಳುವಂತ ಅವಕಾಶ ಇದೆ. ಇವತ್ತು ಬಹುಶಃ ಬಿ ಗ್ರೂಪ್ ಸಿ ಗ್ರೂಪ್ ಹೇಳಿಕೊಂಡು ಜಿಲ್ಲೆ ವಿಂಗಡಿಸಿಕೊಂಡು ಕೆಲವೊಂದು ಕಡೆ 1,25,000 ಕೊಪ್ಪಳದಲ್ಲಿ, ರಾಯಚೂರು, ಬೀದರ್, ಯಾದಗಿರಿ, ಗುಲ್ಬರ್ಗ ಈ ಸಿ ಕ್ಯಾಟಗರಿಯಲ್ಲಿ ನಾವು 125 ನಾವು ಕೊಡ್ತೇವೆ PG ಡಾಕ್ಟರ್. ಅದು ಕೂಡ ಇವತ್ತು ಮುಂದೆ ಬರ್ತಾ ಇಲ್ಲ. 1,25,000 ರೂಪಾಯಿ ರೆಡಿ. ಬೇರೆ ಕಡೆ ನಾವು PGಗೆ 80,000 ರೂಪಾಯಿ ನಾವು ಇವತ್ತು ಕೊಡ್ಲಿಕ್ಕೆ ನಾವು ಇವತ್ತು ತಯಾರಾಗಿ ನಿಂತಿದ್ದೇವೆ. ಅದು ಕೆಲವೊಂದು ಬರ್ತಾರೆ, ಕೆಲವು ಬರೋದಿಲ್ಲ. ಬರ್ಲಿಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು. ಇದರಲ್ಲಿ ಕೆಲವೊಂದು ಅದಕ್ಕೆ ನಾನು ಹೇಳಿದ್ದೇನೆ ಎಲ್ಲ ಜನಪ್ರತಿನಿಧಿಗಳಿಗೆ, ಡಾಕ್ಟರ್ಗಳು ಸ್ವಾಭಿಮಾನದ ದುಡಿಯುವಂತ ವಾತಾವರಣ ನಿರ್ಮಾಣ ಮಾಡಬೇಕು. ಇವತ್ತೇನಾಗ್ತದೆ, 1,25,000 ಇಲ್ಲಿ ಕೊಡೋದಿಲ್ಲ, 1 ಲಕ್ಷ ಬೇರೆ ಕಡೆ ಸೇರಿ. ಯಾಕೆ ಏಕಚೌನ ಬೈಯುವುದು, ಜೋರು ಮಾಡೋದು? ಈಗ ಡಾಕ್ಟರ್ಗಳಿಗೆ ಬರೀ ಸಂಬಳಕ್ಕೆ ವೇತನ ಜೊತೆಯಲ್ಲಿ ಒಂದು ಸ್ವಾಭಿಮಾನ ಕೂಡ ಮುಖ್ಯ. ಸೊ ಅವ್ರು ಬಂದಾಗ ಬಹಳ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಂಡು ಅವ್ರು ಇಲ್ಲೇ ನಿಲ್ಲುವಂತ ರೀತಿ ಮಾಡೋ ಜವಾಬ್ದಾರಿ ಆ ಪ್ರದೇಶ ಜನಸಾಮಾನ್ಯದು, ಜನಪ್ರತಿನಿಧಿಗಳು ಇದೆ. ಮಹತ್ವದ ಕಾರ್ಯ. ಡಾಕ್ಟರ್ಗಳು ಕೂಡ ಆ ಪ್ರದೇಶ ಜನಸಾಮಾನ್ಯ ಅವರನ್ನು ಮೆಚ್ಚುವ ರೀತಿಯಲ್ಲಿ ಅವರು ಬಹಳ ಉತ್ತಮವಾದ ಮದ್ದು ಕೊಟ್ಟರೆ ನಾನು ನೋಡಿದ್ದೇನೆ. ಕೆಲವೊಂದು ಕಡೆಯಲ್ಲಿ ಆ ಡಾಕ್ಟರ್ ಮೇಲೆ ಎಷ್ಟೊಂದು ಪ್ರೀತಿ ಅಂತ ಹೇಳಿದ್ರೆ ಅವರು ಅವ್ರಿಗೆ ಕೌನ್ಸಿಲಲ್ಲಿ ಹೋಗಿ ಬಂದ್ರು ಕೂಡ ಇವ್ರು ನಮ್ಗೆ ಇವರು ಇಲ್ಲೇ ಬೇಕು ಬಿಡಬಾರ್ದು ಅಂತ ಹೇಳಿ ದೇವರಾಗಿ ಬಿಡ್ತಾರೆ. ಅದಕ್ಕೆ ನಾವು ಸ್ಪಷ್ಟವಾಗಿ ಸಂದೇಶ ಕೊಟ್ಟಿರಲಿಲ್ಲ ಡಾಕ್ಟರ್ಗಳಿಗೆ. ಫಸ್ಟ್ ನಿಮ್ಮ ಸ್ವಚ್ಛತೆ, ಸೆಕೆಂಡ್ ನಿಮ್ಮ ಆಟಿಟ್ಯೂಡ್, ಥರ್ಡ್ ನಿಮ್ಮ ಮದ್ದು. ಈ 3 ಇದ್ರೆ ಮಾತ್ರ ನಮ್ಮ ಇಲಾಖೆ ಪ್ರಯೋಜನ ಆಗ್ತದೆ. ಇಲ್ಲದೆ ನಾವು ಬರೇ ಮದ್ದು ಕೊಟ್ರೆ 2 ಇಲ್ಲದೆ ಖಂಡಿತವಾಗಿ ಪ್ರಯೋಜನ ಆಗೋದು. ಈಗ ಬದಲಾವಣೆ ಬರ್ತಾ ಇದೆ, ನಮ್ಗೆ ಸಂತೋಷ. ಜನಸೇವಾ ನಮ್ಮ ಚಿಂಚೋಳಿ ಬಗ್ಗೆ ಹೇಳಿದ್ದಾರೆ. ಹೌದು, ನನ್ನ ಸ್ಥಳೀಯ ಶಾಸಕರು ಅವ್ರಿಗೂ ಡಾಕ್ಟರ್ಗೆ ಬಹಳ ಆಕ್ಟಿವ್ ಇದ್ದಾರೆ, ಅವ್ರನ್ನ ಚರ್ಚೆ ಮಾಡ್ತೇನೆ. ಮತ್ತೆ ಇಂಥ ವಿಚಾರ ಇದ್ದರೆ ದಯವಿಟ್ಟು ರೈಟಿಂಗ್ ಅಲ್ಲಿ ನಮ್ಗೆ ಯಾವುದಾದ್ರು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ನಾವು ತಕ್ಷಣದ ಬಗ್ಗೆ ಎನ್ಕ್ವೈರಿ ನಾವು ಖಂಡಿತವಾಗಿ ಮಾಡಿಸ್ತೇವೆ. ಫೈನ್. ಈಗ ರಮೇಶ್ ಅಂತ ಬೆಂಗಳೂರಿನಿಂದ. ರಮೇಶ್ ನಮಸ್ಕಾರ. ನಮಸ್ಕಾರ ಸರ್. ಮಾತನಾಡಿ ರಮೇಶ್. ಹಲೋ, ಮಾತನಾಡಿ ಕೇಳಿಸ್ತಾ ಇದೆ ಸರ್. ನಮಸ್ಕಾರ ಸರ್. ನಾನು ಒಂದು 2 years ಬ್ಯಾಕ್ ಇದು KC ಜನರಲ್ ಹಾಸ್ಪಿಟಲ್ಗೆ ಹೋಗಿದ್ದೆ. ಸ್ವಲ್ಪ ಜೋರ್ ಮಾತಾಡಿ ರಮೇಶ್. ಹಲೋ, ಹೇಳಿ ಸರ್. KC ಜನರಲ್ ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು. ಓಕೆನಾ. ನಂಗೆ ಆಕ್ಸಿಡೆಂಟ್ ಆಗಿತ್ತು, ಆದ್ರೂ ಅವ್ರು ಕರ್ಕೊಂಡ್ಬಂದು ರಕ್ಷಾ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿದ್ರು. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಏನಾಯ್ತು? KC ಜನರಲ್ ಹಾಸ್ಪಿಟಲ್ಗೆ ಹೋಗಿದ್ರಂತೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡದೆ ರಕ್ಷಾ ಹಾಸ್ಪಿಟಲ್ ಕಳಿಸಿದ್ರು ಅಂತ. ನೋಡಿ, ಡಾಕ್ಟರ್ ಯಾರು? ಡಾಕ್ಟರ್ ರವಿಕುಮಾರ್ ಅಂತ ಸರ್ಜನ್ ಸರ್. ಅದಕ್ಕೆ ನೀವೇನ್ ಶಿಕ್ಷೆ ಕೊಡ್ತೀರಾ ಕೊಡಿ ಸರ್. ಅಜಯ್ ಕುಮಾರ್, ರವಿಕುಮಾರ್. ಈಗ ನಮ್ಮ ರಮೇಶ್ ಅವರು ಮತ್ತೆ ಸಲಹೆ ಕೊಟ್ಟಿದ್ದಾರೆ. ನಾನು ಕೇಳಿದ್ವಿ ಅವತ್ತು, ಬಹುಶಃ ಅವ್ರಿಗೆ ಈ ರೀತಿ ಆದಾಗ ಖಾಸಗಿ ಆಸ್ಪತ್ರೆ ಕಳಿಸಿದಾಗ ಅವರೊಬ್ಬ ಪ್ರಜ್ಞಾವಂತ ನಾಗರಿಕ ಅಂತ ಎನಿಸಿಕೊಂಡು ಅವ್ರಿಗೆ ಇರುವಂತ ಸರ್ಕಾರ ವತಿಯಿಂದ ಇರುವಂತ ಹಕ್ಕನ್ನು ಇರುವಂತ ಆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವತ್ತು ಕಂಪ್ಲೇಂಟ್ ಮಾಡದಿದ್ರೆ ಮತ್ತೆ ಅವತ್ತೇ ಅವರ ಮೇಲೆ ಕ್ರಮ ಆಗ್ತಿದ್ರೆ ಇವತ್ತು ಇದೆಲ್ಲ ಆಗ್ತಿರ್ಲಿಲ್ಲ. पनले सर याने निकले ಊರ್ದಾಯ ಯಾನೆ ಕೊಡಿಯಲ್ ಬಾಲ್ದೆ ಅಂದ ಊರ್ದಾಯ ಬಂದ ದಿಗಲ್ ದಾದಾ ಅಲ್ಲ ಕನ್ನಡದಲ್ಲೇ ಮಾತಾಡಿ ಓಕೆ ಸರ್ ಊರ್ದಾಯ ಬಂದ ಎಂಕರೆ ಗೊತ್ತು ಊರ್ದಾಗಲೇ ಅರ್ಥ ಆಗೋದು ಅದನ್ನ ನೀವು ಕರೆಕ್ಟ್ ಆಗಿ ಶಿಕ್ಷೆ ಮಾಡ್ತೀರಾ? ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ ಸರ್.
2 ವರ್ಷಗಳ ಹಿಂದಿನ ಕೇಸನ್ನು ತಂದು ಈಗ ನಮ್ಮ ಮುಂದೆ ಇಟ್ಟಿದ್ದೀರಿ. ಹೌದು ಇದಕ್ಕೆ ಅವತ್ತಿನ ಬೇರೆ ಬೇರೆ ಡಾಕ್ಯುಮೆಂಟ್ ಇದ್ರೆ ನಮ್ಗೆ ಈ ನಿಮ್ಮ ಆಕ್ಷನ್ ಏನಾಗಿದೆ? ಸರ್ ಅವತ್ತಿನ ಸರ್ಕಾರ ಸರಿ ಇರ್ಲಿಲ್ಲ, ಇವಾಗಿನ ನಿಮ್ ಸರ್ಕಾರ ಸರಿ ಇದೆ, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಸರಿ, ನೀವು ಮಾಹಿತಿ ಕೊಡಿ. ನಾವು ಈ ಒಂದು ತನಿಖೆ ಮಾಡುವಾಗ ರಮೇಶ್ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಟ್ಟರೆ ಸೇರಿಸ್ತೇವೆ ಖಂಡಿತವಾಗಿ. ನೀವು ಡಾಕ್ಯುಮೆಂಟ್ಸ್ ತಂದು ಸಚಿವರಿಗೂ ಅಥವಾ ನಮ್ಮ ಸಂಸ್ಥೆ ಕೊಟ್ಟರೆ ಸಚಿವರಿಗೆ ಒಪ್ಪಿಸ್ತೀನಿ, ಲೋಕಾಯುಕ್ತಕ್ಕೆ ಒಪ್ಪಿಸ್ತೀನಿ, ನಿಮ್ ಸಿದ್ದರಾಮಯ್ಯ ಅವ್ರಿಗೆ ಒಪ್ಪಿಸ್ತೀನಿ. ನೀವೇನ್ ಶಿಕ್ಷೆ ಕೊಡ್ತೀರಾ ಕೊಡಿ ಸರ್. ಖಂಡಿತವಾಗಿ. ಓಕೆ, ಈಗ ಈ ರವಿಕುಮಾರ್ ಅವ್ರ ಬಗ್ಗೆನೇ ನಾವು ಚರ್ಚೆ ಮಾಡೋದಾದ್ರೆ, ರಕ್ಷಾ ಆಸ್ಪತ್ರೆ ಇವತ್ತು ಅವ್ರು ನೇರವಾಗಿ ನಮ್ಮ ಸ್ಟಿಂಗಲ್ಲೂ ಗೊತ್ತಾಗಿದೆ, ಈಗ ಒಬ್ಬ ಪಬ್ಲಿಕ್ ಕಾಲರ್ ಕೂಡ ನೇರವಾಗಿ ಅವ್ರ ಮೇಲೆ ಆಪರೇಟ್ ಮಾಡಿ ನಮ್ಮ ಆಫೀಸಲ್ಲಿ ಒಬ್ರು victim ಇದ್ದಾರೆ. ಹೌದು, ಯಾವೆಲ್ಲ ಸಾಕ್ಷಿಗಳನ್ನ ಇಟ್ಟುಕೊಂಡು ನೀವು ನೇರವಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬಹುದು ಅಂತ ಈಗ ನಾವು ಹೇಳಿದ ಯಾಕೆಂತ ಹೇಳಿದ್ರೆ ಈ ಎಲ್ಲ ಸಾಕ್ಷಿ ನಾವೀಗ ನಾನೇ ಆಗಲಿ ನಮ್ಮ ಇಲಾಖೆ ಅಧಿಕಾರಿಗಳು ನಾವು ಈ ಸಾಕ್ಷಿ ಇಲ್ಲೇ ಕೂತ್ಕೊಂಡು ನೋಡಿದ್ರೆ ನಮ್ಮ ಬೇರೆ ಕೆಲಸ ಎಲ್ಲ ಬಾಕಿ ಆಗ್ತದೆ. ಅದಕ್ಕಾಗಿ ಅತ್ಯುತ್ತಮವಾದ ವ್ಯಕ್ತಿಯನ್ನು ಅದಕ್ಕೆ ನಾವು ನೇಮಿಸಿ ಎಲ್ಲ ಸಾಕ್ಷಿನ ಡೀಟೇಲ್ ಆದ ಅವ್ರ ವರದಿಯನ್ನು ಕೊಟ್ಟಾಗ ಅದಕ್ಕೆ ಅನುಗುಣವಾಗಿ ನಾವು ಖಂಡಿತವಾದ ತೀರ್ಮಾನವನ್ನು ತೆಕ್ಕೊಳ್ತೇವೆ. ನಿವೃತ್ತ ನ್ಯಾಯಾಧೀಶರ ಅವಧಿ ಇದೆ ಅವರಿಗೆ ಕೊಡ್ತೀವಿ. ಅವ್ರದ್ದೆಲ್ಲ ಅವ್ರಿಗೆ ನಾವು ನಿನ್ನೆ ಚರ್ಚೆ ಮಾಡಿದ ರೀತಿ ನಾವು ಆ ರೀತಿ ಚರ್ಚೆ ಮಾಡಿದ್ವಿ. ಎಲ್ಲ ಎಪಿಸೋಡ್ ಬೇರೆ ಬೇರೆ ಆಸ್ಪತ್ರೆ ತೋರಿಸಿದ್ರಿ. ಇದೆಲ್ಲವೂ ಕೂಡ ಒಬ್ಬ ರಿಟೈರ್ಡ್ ಜಡ್ಜ್ ಅನ್ನು ಅದ್ರ ಮುಖಾಂತರ ನಾವು ಡೀಟೇಲ್ ಆಗಿ ಒಂದು ಅಲ್ಲ, ಈ ಪ್ರೋಸೆಸ್ಗಳೆಲ್ಲ ಸದಾ ಯಾವಾಗಲೂ ತುಂಬಾ ಡಿಲೇ ಆಗ್ತಾ ಇರುತ್ತೆ. ಇಲ್ಲ ನೋಡಿ, ಮೊನ್ನೆ ಕೂಡ ನಮ್ಮ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ವಿಚಾರ. ಓಕೆ, ನಮ್ಮ ಜೊತೆ ಡಾಕ್ಟರ್ ರವಿಕುಮಾರ್ ಇದ್ದಾರೆ. ರವಿಕುಮಾರ್ ಅವರ ನಮಸ್ಕಾರ. ರವಿಕುಮಾರ್ ಅವರ ಕೇಳಿಸ್ತಿದ್ಯಾ? ಹಲೋ ರವಿಕುಮಾರ್ ಅವರ ನಮಸ್ಕಾರ, ಸರ್ ಕೇಳಿಸ್ತಾ ಇದೆಯಾ? ಹಲೋ, ಹಾ ಕೇಳಿಸ್ತಾ ಇದೆ ಸರ್. ಓಕೆ, ಸುವರ್ಣ ನ್ಯೂಸ್ ಇಂದ ರಾಘವೇಂದ್ರ ಕಾಂಚನ್ ಮಾತಾಡ್ತಾ ಇದ್ದೀನಿ. ಈಗ ನಿಮ್ಮ ಮೇಲೆ ಒಂದು ಆರೋಪ ಬಂದಿದೆ. ಆ ಆರೋಪವನ್ನ ಸ್ವತಃ ಆರೋಗ್ಯ ಸಚಿವರು ಕೂಡ ಅದನ್ನ ನೋಡಿದ್ದಾರೆ. ಈಗ ನೇರವಾಗಿ ನಿಮ್ಮೊಂದಿಗೆ ಆರೋಗ್ಯ ಸಚಿವರೇ ಮಾತನಾಡ್ತಾರೆ. ಖಾದರ್ ಅವರೇ, ಈಗಾಗಲೇ ಬಹುಶಃ ನಮ್ಮ ಇಲಾಖೆಯ ಸರ್ ಹಾ ಮಾತಾಡಿ, ಒಂದ್ ನಿಮಿಷ ಮಾತಾಡ್ತಿದ್ದಾರೆ ಅವ್ರು, ಮಾತಾಡಿ. ಡಾಕ್ಟರ್ ರವಿಕುಮಾರ್ ಅವರೇ, ನಮ್ಮ ಇಲಾಖೆಯ ಒಂದು ಡಾಕ್ಟರ್ ಆಗಿ ತಾವು ಜನಸೇವೆ ಮಾಡ್ತಾ ಇದ್ದೀರಿ. ತಾವು ಮಾಡುವಂಥ ಸಂದರ್ಭ ಪ್ರತಿಯೊಂದು ನಿಮ್ಮ ಡಾಕ್ಟರ್ಗಳ ನಡತೆ ಕೂಡ ಸಂಪೂರ್ಣ ನಮ್ಮ ಇಲಾಖೆಯ ಮೇಲೆ ಪರಿಣಾಮ ಬೀಳ್ತದೆ. ನಮ್ಮ ಇಲಾಖೆ ನಾವಿಲ್ಲಿ ಆಫೀಸಲ್ಲಿ ಕೂದಷ್ಟು ಚೆನ್ನಾಗಿ ಗಟ್ಟಿ ಕೆಲಸ ಮಾಡಿ ಕೂಡ ತಳಮಟ್ಟದಲ್ಲಿ ಕೆಲಸ ಮಾಡಿದವರು ಚೆನ್ನಾಗಿದ್ದರೆ ಮಾತ್ರ ಇಲಾಖೆಗೆ ಹೆಸರು ಬರ್ತದೆ. ಕೆಟ್ಟದಾಗಿ ಕೆಲಸ ಮಾಡಿ ಇಡೀ ಯಾರಲ್ಲಿ ಚೆನ್ನಾಗಿ 90% ಚೆನ್ನಾಗಿ ಮಾಡ್ತಾರೆ ಎಲ್ಲರಿಗೂ ಕೂಡ ಕೆಟ್ಟ ಬರುವಂಥ ಪರಿಸ್ಥಿತಿ. ಇದೀಗ ಬಹುಶಃ ನಿನ್ನೆ ಸ್ವರ್ಣ ಟಿವಿಯನ್ನು ಮಾಡಿದ ತೋರಿಸಿದಂಥ ಒಂದು ಸ್ಟಿಂಗ್ ಆ್ಯಕ್ಷನ್ ಏನಿದೆ ಅದರಲ್ಲಿ ಬಹುಶಃ ತಮ್ಮನ್ನು ತಾವು ಮಾತಾಡುವಂಥದ್ದು, ತಾವು ಟ್ರೀಟ್ ಮಾಡುವಂಥದ್ದು, ಇದರ ಬಗ್ಗೆ ಗಂಭೀರವಾದ ಆ ಒಂದು ಚಿತ್ರವನ್ನು ತೋರಿಸಿದ್ದಾರೆ. ಆದ ಕಾರಣ ಆತ್ಮಸಾಕ್ಷಿ ನನ್ನ ಎದೆ ಮುಟ್ಟಿ ಹೇಳ್ತೀನಿ ಸರ್, ಆತ್ಮಸಾಕ್ಷಿಯಾಗಿ ಅದರಲ್ಲಿ ಖಂಡಿತ ನನ್ನ ತಪ್ಪಿಲ್ಲ ಸರ್. ಅಲ್ಲಿ ಮತ್ತೆ ಅವರು ಫೋನ್ ಮಾಡಿ ರಕ್ಷಾ ಆಸ್ಪತ್ರೆಗೆ ಅಪಾಯಿಂಟ್ಮೆಂಟ್ ಕೇಳಿದ್ರು ಸರ್. ಫೋನ್ ಮಾಡಿ ಅರೌಂಡ್ 11:30 ಹಂಗೆ ಫೋನ್ ಮಾಡಿಬಿಟ್ಟು ಯಾರೋ ಪೇಷಂಟ್ ನಮ್ಮ ಡಾಕ್ಟರ್ ಯಾರೋ ನಿಮಗ್ ಪರಿಚಯ ಇರೋರು ರೆಫರ್ ಮಾಡಿದ್ದಾರೆ, ನಾವು KC ಜನರಲ್ ಆಸ್ಪತ್ರೆಗೆ ರಕ್ಷಾ ಹಾಸ್ಪಿಟಲ್ಗೆ ಹೋಗ್ಬೇಕು, ನೀವು ಅಲ್ಲಿ ಇದ್ದೀರಾ ಅಂತ ಕೇಳಿದ್ರು. ನಾನು ಇಲ್ಲ, ಆ ದಿನ ಅಲ್ಲಿ ನಾನು ರಕ್ಷಾ ಆಸ್ಪತ್ರೆನಲ್ಲಿ ಇಲ್ಲ ಅಂತ ಹೇಳಿದೆ. ನೀವು KCG ನಲ್ಲಿ ಇದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಅಂದ್ರು. ಇಲ್ಲಪ್ಪ, ಅಲ್ಲಿ ಯಾರೋ ಡ್ಯೂಟಿ ಡಾಕ್ಟರ್ ಇರ್ತಾರೆ, ಹೋಗಿ ತೋರಿಸ್ಕೊಳ್ಳಿ ಬೇಕಾದ್ರೆ ಅಂತ ಹೇಳಿದೆ. ಅದೇ ಅವರು ಇಲ್ಲ, ನೀವೇ ನೋಡ್ಬೇಕು, ನೀವು ಇಲ್ಲೇ ಬಂದು ಆಯ್ತಪ್ಪ ನೀವು ಬಂದು ತೋರಿಸ್ಕೊಂಡು ಹೋಗಿ ಅಂತ ಹೇಳಿದೆ. ಅವ್ರು ಬಂದ್ರು. ಬಂದ್ ಕೂಡ್ಲೆ ಅವ್ರು ಫೋನ್ ಮಾಡಿದ್ನಲ್ಲ ಸರ್ ಅಂತ ಹೇಳಿದ್ರು. ಆಯ್ತಪ್ಪ ಗೊತ್ತಾಯ್ತು ಬನ್ನಿ ಅಂತ ಹೇಳಿ ನಾನು ಅವ್ರನ್ನ ನೋಡಿ ಅವ್ರ ಹತ್ರ ಮಾತಾಡೋಬೇಕಾದ್ರೆ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಸರ್. ಒಂದು ಆ ಕ್ಲಿಪ್ಪಿಂಗ್ ಬೇಕಾದ್ರೆ ತಾವು ತಮ್ಮ ಗಮನದಲ್ಲಿ ಇಟ್ಕೊಂಡು ನೋಡಿ ಸರ್. ಬಂದಾಗ ನಾನು ಹೇಳಿದ್ದೆ, ಒಂದು ಓಪನ್ ಆಪರೇಷನ್ ಅಪೆಂಡಿಸೆಕ್ಟಮಿ ಮಾಡ್ಬೋದು, ಇಲ್ಲ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡ್ಬೋದು. ಅಲ್ಲಿ 2 ರೀತಿಯ ಆಪರೇಷನ್ ಇದೆ. KC ಜನರಲ್ ಆಸ್ಪತ್ರೆಯಲ್ಲಿ ಓಪನ್ ಆಪರೇಷನ್ ಮಾಡ್ತೀವಿ, ಅಲ್ಲಿ ನೀವು ಹೊರಗಡೆ ಹೋದ್ರೆ ಲ್ಯಾಪ್ರೋಸ್ಕೋಪಿಕ್ ಆಗ್ಬೋದು. ನಮ್ಮಲ್ಲಿ ಇಲ್ಲಿ ಇಲ್ಲದೆ ಇರೋದ್ರಿಂದ ನೀವು ಬೇಕಾದ್ರೆ ಡಿಸೈಡ್ ಮಾಡಿ ನೀವು ಎಲ್ಲಿ ಮಾಡಿಸ್ಕೊಂತೀರಾ ಮಾಡ್ಕೊಳ್ಳಿ ಸರ್. ಹಾಗಾದ್ರೆ ನಾವು ಅಲ್ಲೇ ಮಾಡಿಸ್ಕೊಂತೀವಿ ಸರ್ ಅಂತ ಹೇಳಿದ್ರು. ಅಲ್ಲೇ ಅಂದ್ರೆ ಏನು, ಎಲ್ಲಿ ಅಂತ ಕೇಳಿದ್ರು ಸರ್. ಅಲ್ಲಿಂದ ಈ ಕ್ಲಿಪ್ಪಿಂಗ್ ಪ್ರಾರಂಭ ಆಗಿದೆ ಸರ್. ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಇಂದ ಸ್ಟಾರ್ಟ್ ಆಗಿದ್ದನ್ನ ಕ್ಲಿಪ್ಪಿಂಗ್ ನನಗೆ ತೋರಿಸಿದ್ದಾರೆ. ಈಗ ನನಗೆ ಒಂದು ಇದೆ ಪ್ರಶ್ನೆಯಲ್ಲಿ, ಅಲ್ಲ ಅದಿರ್ಲಿ, ತೊಂದರೆ ಇಲ್ಲ. ಈಗ ನಾನೊಂದು ಕೆಲವೊಂದು ಈಗ ಅಲ್ಲಿಗೆ ಬಂದಾಗ ಅವರು ಹೊಟ್ಟೆ ನೋವು ಅಂತ ಅಲ್ಲಿಗೆ ಬಂದಿದ್ದಾರೆ. ನೀವು ಟೆಸ್ಟ್ ಮಾಡಿ ಹೇಳುವಾಗ ನಿಮ್ಗೆ ಅಪೆಂಡಿಸೈಟಿಸ್ ಅಂತ ನೀವು ಹೇಳಿದ್ದೀರಿ, ಅವರಿಗೆ ನಿಜವಾಗಿತ್ತಾ ಸರ್? ಅವಳು ಸರ್ ಪರೀಕ್ಷೆ ಮಾಡಬೇಕಾದ್ರೆ ಯಾವಾಗ್ಲೂ ನಾವು ಹೊಟ್ಟೆ ಮುಟ್ಟಿ ನೋಡಿದಾಗ ಅದೊಂದು ಪರ್ಟಿಕ್ಯುಲರ್ ಜಾಗದಲ್ಲಿ
ಹಲೋ ಹೇಳಿ ಗೊತ್ತಾಗ ಹೇಳಿ ಸರ್, ಹೊಟ್ಟೆ ಬಿಟ್ಟು ನೋಡಿದಾಗ ಅದು ಒಂದು ಕಡೆ ಮಾತ್ರ ನೋವು ಅಂತ ಹೇಳಿ ಅವರು ಟ್ಯೂಟರ್ ಮಾಡಿ ಕಳಿಸಿದ್ದಾರೆ ಸರ್. ಆ ನೋವು ಜಾಸ್ತಿ ಇದ್ದಾಗ ಅದೊಂದೇ ಜಾಗದಲ್ಲಿ ಸ್ಕ್ಯಾನಿಂಗ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಹೌದು, ಅದಕ್ಕೋಸ್ಕರ ಸರ್ ಅದು ಅರೌಂಡ್ 1 ಹಂಗ್ ಬಂದಿದ್ದಾರೆ ಸರ್. ಮಧ್ಯಾಹ್ನ 12:30ರಿಂದ 1 ಗಂಟೆ ಅಷ್ಟೊತ್ತಿಗೆ ಬಂದಿದ್ದಾರೆ ಅಂತ ಕಾಣಿಸ್ತದೆ ಸರ್. ನನಗೆ ಸರಿಯಾದ ಸಮಯ ನೆನಪಿಲ್ಲ. ಆದ್ರೆ ಆ ಟೈಮ್ ನಲ್ಲಿ ಅಲ್ಲಿ ಆಸ್ಪತ್ರೆ ಕ್ಲೋಸ್ ಆಗಿರುತ್ತೆ ಸರ್. KCG ಲಂಚ್ ಅವರ್. ನಂದೊಂದು ನಾನು ಒಬ್ಬ ಜನಸಾಮಾನ್ಯವಾಗಿ ನಂದೊಂದು ಪ್ರಶ್ನೆ, ನಿಮ್ಮ ಆಸ್ಪತ್ರೆಗೆ ನೋಡಿ, KC ಜನರಲ್ ಆಸ್ಪತ್ರೆ ಜನಸಾಮಾನ್ಯರ ಸ್ವರ್ಗ, ಬಡವರ ಆಸ್ಪತ್ರೆಗೆ ಸಂಬಂಧಪಟ್ಟ ಅಲ್ಲೇ ನೋಡಿ, ಅಲ್ಲಿಗೆ ಬರುವಂತಹ ಅಲ್ಲಲ್ಲ ಮಾನವೀಯತೆಯಿಂದನೇ ಇಲ್ಲಿ ಗೊತ್ತಲ್ಲ. ನಾ ಒಂದು ನಿಮಿಷ ರವಿಕುಮಾರ್, ಒಂದ್ ನಿಮಿಷ. ಈಗ ನನ್ನೊಂದು ಡೌಟ್ ಮತ್ತೆ ಕೇಳುವಂತ, ಅಲ್ಲಿಗೆ ಬರೋರೆಲ್ಲರೂ ಕೂಡ ಬಡವರು ಅಥವಾ ಮಾಧ್ಯಮ ವರ್ಗದವರು ಬರುವಂತವ್ರು ಅಂತ ನಿಮ್ಗೆ ಗೊತ್ತಿದ್ದು ಕೂಡ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಯಾಕೆ ಕಳಿಸ್ಬೇಕು? ಅಗತ್ಯ ನಿಮ್ಗೆ ಏನಿತ್ತು? ಅದು ಮತ್ತೆ ಕಾಲ್ ಮಾಡಿ ನಿಮ್ಗೆ ಅಗತ್ಯ ಏನಿತ್ತು? ಸರ್ ಅವ್ರು ಕೇಳ್ಕೊಂಡು ಬಂದಿದ್ದು ಸರ್. ಅದು ಅವರೇ ಕೇಳ್ಕೊಂಡು ಬಂದಿ. ಒಬ್ಬ ನೋಡಿ, ಕೆಲವರಿಗೆ ಗೊತ್ತಿರುವುದಿಲ್ಲ. ಹೌದು ಸರ್. ಅಲ್ಲ, ಒಂದ್ ನಿಮಿಷ ಹೇಳಿ. ಅಲ್ಲಲ್ಲ ಅಪಾಯಿಂಟ್ಮೆಂಟ್ ಅಲ್ಲ ಏನ್ ನಡೆದಿದೆ ಅಂತ ನಮ್ಗೆ ಗೊತ್ತಾಗಿದೆ. ಒಂದ್ ನಿಮಿಷ ರವಿಕುಮಾರ್, ಸಚಿವರು ಮಾತಾಡ್ತಿದ್ದಾರೆ, ಒಂದ್ ನಿಮಿಷ. ಈಗ ನಾನು ಕೇಳಿ, ಈಗ ನೋಡಿ, ಅಲ್ಲಿಗೆ ಬಂದಾಗ ತಾವು ಇವತ್ತು ಅಲ್ಲಿ ಒಂದು ಮುಖ್ಯಸ್ಥರಾಗಿದ್ದೀರಿ. ಅಲ್ಲಿಗೆ ಬಂದಂತ ಪೇಷಂಟ್ ಅನ್ನು ನಮ್ಮ ಜವಾಬ್ದಾರಿ, ಯಾರಿಗಾದ್ರೂ ನಾವು ಪ್ರೈವೇಟ್ ಹೋಗ್ತಂತ ಹೇಳಿದ್ರು ಕೂಡ ನಮ್ಮ ಜವಾಬ್ದಾರಿನು ಬೇಡ, ಪ್ರೈವೇಟ್ಗಿಂತಲೂ ಕೂಡ ಇಲ್ಲಿ ಚೆನ್ನಾಗಿ ನಾವು ಮಾಡಿ ಕೊಡ್ತೇವೆ, ಅಲ್ಲಿ ನಿಮಗೆ ಹೋದ್ರೆ ಬಹಳಷ್ಟು ಖರ್ಚಾಗ್ತದೆ. ಸರ್ ಅಲ್ಲಿ ಏನಾಗಿದೆ ಸರ್, ಒಂದು ಲ್ಯಾಪ್ರೋಸ್ಕೋಪಿಗೋಸ್ಕರ ಸರ್, ಲ್ಯಾಪ್ರೋಸ್ಕೋಪಿ ಆಪರೇಷನ್ KC ಜನರಲ್ ಆಸ್ಪತ್ರೆಯಲ್ಲಿ ಮಾಡೋದಿಲ್ಲ ಅಂತ ಹೇಳಿ ಆ ಹುಡುಗಿ ಇನ್ನೂ ಚಿಕ್ಕ ವಯಸ್ಸು ಹುಡುಗಿ ಸರ್. ಆ ಸ್ಕಾರ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ ಸರ್. ಓಪನ್ ಆಪರೇಷನ್ ಅಲ್ಲಿ ಸ್ಕಾರ್ ದೊಡ್ಡದು ಬರುತ್ತೆ. ಆಪರೇಷನ್ ಅಗತ್ಯ ಇತ್ತ ಅಂತ ಒಂದು ಆದ್ಮೇಲೆ ಸರ್, ಸ್ಕ್ಯಾನಿಂಗ್ ಆದ್ಮೇಲೆ ಅಗತ್ಯ ಸರ್. ಅಲ್ಲ ಈಗ ಅಲ್ಲ ಅಷ್ಟಾದ್ರೂ ಇರ್ಲಿ, KC ಜನರಲ್ ಮಾಡಿ ಈಗ ಆಯ್ತು. ಇಲ್ಲಿ ನಿಮ್ಮಲ್ಲಿ ಈಗ ಲ್ಯಾಪ್ರೋಸ್ಕೋಪಿಕ್ ಇಲ್ಲ ಅಂತ ಹೇಳುವ, ಪಕ್ಕದಲ್ಲಿರುವಂತ ವಿಕ್ಟೋರಿಯಾದಲ್ಲಿ ಇರ್ತದೆ, ಬೋರಿಂಗ್ ಅಲ್ಲಿ ಇರ್ತದೆ, ನಮ್ಮ ಇನ್ನಿತರ ವಾಣಿವಿಲಾಸ್ ಇನ್ನಿತರ ಸರ್ಕಾರಿ ಆಸ್ಪತ್ರೆ ಇರ್ತದೆ, ಯಾಕೆ ನೀವು ಅಲ್ಲಿಗೆ ರೆಫರ್ ಮಾಡ್ಲಿಲ್ಲ? ಸರ್ ಫೋನ್ ಮಾಡಿ ಅವರು ಕೇಳ್ಕೊಂಡ್ ಬಂದಿದ್ದು ರಕ್ಷಾ ಆಸ್ಪತ್ರೆಗೆ ಹೋಗ್ತೀವಿ ಅಂತ ಸರ್. ನನಗೆ ಫೋನ್ ಮಾಡಿ ಕೇಳ್ಕೊಂಡಿದ್ದು ರಕ್ಷಾ ಸರ್. ಅದು ಬೇಕಾದ್ರೆ ಕ್ಲಿಕ್ಕಿಂಗ್ ತೆಗಿಲಿ ಸರ್, ಅವರು ಫೋನ್ ಕೇಳಲಿ ಸರ್. ಅವರು ಸರಿ, ಫೋನ್ ಮಾಡಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ರಕ್ಷಾ ಆಸ್ಪತ್ರೆಗೆ ಸರ್. 11:30ವರೆಗೆ ರಕ್ಷಾ ಆಸ್ಪತ್ರೆಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಸರ್. ಅವ್ರು ಕೇಳ್ಕೊಂಡ್ ಬಂದಿದ್ದು ರಕ್ಷಾ ಆಸ್ಪತ್ರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಒಂದು ಚೂರು ಆ ಕಡೆ ನಾನು ಗಮನ ಕೊಡ್ಲಿಲ್ಲ ಸರ್. ಇಲ್ಲ ಅಂದಿದ್ದಿದ್ರೆ ನೀವೇ ವಾಪಸ್ ಫೋನ್ ಮಾಡಿ, ರವಿಕುಮಾರ್ ಅವರೇ ಸತ್ಯ ಓಪನ್ ಆಗಿದೆ, ನೀವೇ ವಾಪಸ್ ಫೋನ್ ಮಾಡಿ ಎಲ್ಲಿದ್ದೀರಿ ಹೇಗಿದ್ದೀರಿ ಅನ್ನೋದು ಕೇಳಿದಿರಿ. ಆಪರೇಷನ್ ನ ಅಗತ್ಯ ಇಲ್ಲದೆ ಇದ್ರೂ ಕೂಡ ಸಾಮಾನ್ಯವಾಗಿ ಒಬ್ಬ ವೈದ್ಯರಿಗೆ ಆ ಒಂದು ಪೇಷಂಟ್ ನ ನೋಡಿದ ತಕ್ಷಣವೇ ಅಥವಾ ಅದರ ತೀವ್ರತೆಯನ್ನು ನೋಡಿದ ತಕ್ಷಣ ಇವರಿಗೆ ಆಪರೇಷನ್ ನ ಅಗತ್ಯ ಇದೆಯಾ ಇಲ್ವಾ ಅನ್ನೋದು ಕೂಡ ಮನವರಿಕೆ ಆಗುತ್ತೆ ನಿಮ್ಮ ಅನುಭವದ ಆಧಾರದಲ್ಲಿ ನೀವು ಹೇಳೋದಾದ್ರೆ. ಆದ್ರೆ ಕೊನೆ ಪಕ್ಷ ಒಂದು ಸ್ಕ್ಯಾನಿಂಗ್ ಆದ್ರೂ ನೀವು ನಾನೀಗ ಹೇಳುದಿಷ್ಟೇ, ಅವರ ಆತ್ಮ ಸಾಕ್ಷಿನಿಗೆ ಅನುಗುಣವಾಗಿ ಹೇಳ್ಬೇಕು. ಒಂದು ಏನಾದರೂ ನಿಜವಾಗಿ ತಾವು, ನಾನು ನಿಮ್ಮ ಹತ್ರ ಕೇಳಿದಿಷ್ಟೇ, ನಿಮ್ಮ ಆತ್ಮ ನಮ್ಗೆ ಗೊತ್ತಿಲ್ಲ, ಬಹುಶಃ ನಿಮಗೆ ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮಗೆ ಗೊತ್ತಿದೆ. ಸೊ ನೀವು ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನೀವು ಹೇಳಿ, ನಿಮ್ಮಿಂದ ಹೆಚ್ಚು ಕಮ್ಮಿ ಆಗಿದ್ರಂತೆ ದಯವಿಟ್ಟು ನೀವು ಅಲ್ಲಿಂದ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಮಾಡಿ. ಅದು ಅಲ್ಲದಿದ್ದರೆ ನಾವು ತನಿಖೆ ಮಾಡಿ ನಾವು ಬಂದಾಗ ಮತ್ತೆ ನಾವೇ ನಿಮ್ಮನ್ನು ತೆಗಿಬೇಕಾಗ್ತದೆ, ಸ್ಪಷ್ಟ. ಇಲ್ಲ ಸರ್, ನನ್ನ ಆತ್ಮ ಸಾಕ್ಷಿಯಾಗಿ ನಾನು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಸರ್. ನನಗೆ ಇದರಲ್ಲಿ ಗೊತ್ತಿಲ್ಲ ಸರ್. ಅವರು ರಕ್ಷಾ ಆಸ್ಪತ್ರೆಗೆ ಅಪಾಯಿಂಟ್ಮೆಂಟ್. ಸರಿ ಬಿಡಿ. ಓಕೆ ರವಿಕುಮಾರ್ ಅವರೊಂದಿಗೆ ನಾವು ಮತ್ತೆ ಇದಾಗಿದೆ ಸರ್. ಇಲ್ಲ ಅಂದಿದ್ರೆ ನಾನು ಮಾಡೋಂಗಿಲ್ಲ ಸರ್. ನಿನ್ನೆ ದಿವಸ ಕೂಡ ಹೇಳಿದ್ದೀನಿ ಸರ್. ಈಗ ರವಿಕುಮಾರ್ ಅವರೇ, ಈಗ ಬಂದಂತ ವರದಿ ಆಧಾರದಲ್ಲಿ ಒಂದು ತನಿಖೆ ಮಾಡಿದ್ರೆ ಅದಕ್ಕೆ ಎಲ್ಲ ರೀತಿಯಾಗಿ ಡಾಕ್ಟರ್ ಏನ್ ಮಾತಾಡಿದ್ದಾರೆ ಅನ್ನುವಂತ ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇದೆ, ರೆಕಾರ್ಡ್ ಇದೆ. ಆಮೇಲೆ ಈ ಹಿಂದೆ ಅವರು ಒಂದು ಎಮರ್ಜೆನ್ಸಿ ಕೇಸ್ ಬಂದಾಗ ಆಪರೇಷನ್ ಅವರು ರಕ್ಷಾ ಆಸ್ಪತ್ರೆ ಕಳಿಸಿದಂತ ಎಲ್ಲಾ ದಾಖಲೆಗಳು ಇವೆ. ಒಂದೇ ನಿಮಿಷ ರವಿಕುಮಾರ್ ಅವರೇ, ನೀವು ಲೈನ್ ಅಲ್ಲಿ ರಾಜಗೋಪಾಲ್ ಅಂತ ಈಗ ನಮ್ಮ ಜೊತೆ ಒಬ್ರು ಸಂಪರ್ಕದಲ್ಲಿದ್ದಾರೆ. ರಾಜಗೋಪಾಲ್ ಅವರೇ ನಮಸ್ಕಾರ. ವೆರಿ ನಮಸ್ಕಾರ ಸರ್. ಓಕೆ, ಹೇಳಿ ರಾಜಗೋಪಾಲ್. ನಿಮ್ ಬಗ್ಗೆ ತುಂಬಾ ಕೇಳಿದೀನಿ, ತುಂಬಾ ಒಳ್ಳೆ ಹೆಸರಿದೆ, ನೀವು ಒಳ್ಳೆ ಯುವ ರಾಜಕಾರಣಿ ಅಂತ ತುಂಬಾ ನಮಗೆ ಹೆಮ್ಮೆ ಆಗ್ತದೆ. ಆಶೀರ್ವಾದ. ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಬಂದಿದ್ರು. ಯಾವ ಆಸ್ಪತ್ರೆ? ರಾಜಕೀಯದವ್ರನ್ನ ಹೆಸರನ್ನ ಬಳಸ್ಕೊಂಡು ಹೇಗೆ ದುರುಪಯೋಗ ಮಾಡ್ತಾ ಇದಾರೆ ಅಂತ ರಾಜಕೀಯದವರೇ ಬೆನ್ನೆಲುಬು ಅಂತ ಕಾಣಿಸುತ್ತೆ ಇದಕ್ಕೆಲ್ಲ.
ಎಲ್ಲಿ ನೋಡಿ ಬ್ಯಾನರ್ಸ್ ನೋಡಿ ಪೋಸ್ಟರ್ ನೋಡಿ ರವಿಕುಮಾರ್ ಅವರು ಸಿದ್ದರಾಮಯ್ಯ ಅವರು ಫೋಟೋ ತಗೊಂಡಿದ್ರು ಉದ್ಘಾಟನೆಯಲ್ಲಿ. ನನ್ನ ವೈಫ್ ಕೂಡ ಅಲ್ಲಿ ಸ್ಟಾರ್ಟಿಂಗ್ ಕೆಲಸ ಮಾಡ್ತಾ ಇದ್ರು, ಟ್ರೈನಿಂಗ್ ಮಾಡ್ತಾರೆ BSc ನರ್ಸಿಂಗ್ ಮಾಡಿ. ಈ ಆಸ್ಪತ್ರೆಯಲ್ಲಿ ಭಯಂಕರ ಚೀಟಿಂಗ್ ಮಾಡ್ತಾ ಇದ್ದಾನೆ ಈ ಡಾಕ್ಟರ್ ರವಿಕುಮಾರ್ ಅಂತಕ್ಕಂಥ ಒಂದು KC ಜನರಲ್ ಸ್ಟಾಫ್ ಬರ್ತಕ್ಕಂಥ ಪೇಷಂಟ್ 75% ಪೇಷಂಟ್ ಅನ್ನ ಇಲ್ಲಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಖಂಡಿತ ನೀವು ನಿಗಾ ಇರಿಸಬೇಕಾಗುತ್ತೆ. ನಾನು ನಾನು ಮನೆಗೆ ಹೋಗಿ ನನಗೆ ನೀವು ಲೈವ್ ಅಲ್ಲಿ ಕೊಡ್ತಾ ಇರಿ ಸರ್, ಸಂಪರ್ಕಿಸಿ ಅಂತ. ರವಿಕುಮಾರ್ ನಮ್ಗೆ ಇಟ್ಕೊಳ್ಬೇಕು ಅಂತ ನಾನು ನಾನು ಮದರ್ ಪ್ರಾಮಿಸ್ ಅನ್ಕೊಂಡಿದ್ದೆ. ಅದು ಇವಾಗ ಯಾರು ಹೇಳಿದ್ರು ಕೆಪಿ ಈ ತರ ರಷ್ಯಾ ನರ್ಸಿಂಗ್ ಹೋಮ್ ಈ ತರ ಬರ್ತಾ ಇದೆ ನಾವು ಟಿವಿನಲ್ಲಿ ಅಂತ. ಹಂಗಾಗಿ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಇಷ್ಟ ಆಯ್ತು ಸರ್. ದಯವಿಟ್ಟು ಈ ತರ ಡಾಕ್ಟರ್ಗಳನ್ನ ಇವರು ಪ್ರೈವೇಟ್ ಅಲ್ಲಿ ಕೂಡ ಕೆಲಸ ಮಾಡಬಾರ್ದು, ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡಬಾರ್ದು. ಆ ತರ ಇವರಿಗೆ ಪನಿಷ್ಮೆಂಟ್ ಮಾಡ್ಬೇಕು. ಇವ್ರು ಗೌರ್ಮೆಂಟ್ ಇಂದ ರಿಜಿಸ್ಟ್ರೇಟ್ ಮಾಡ್ತಾರೆ, ಪ್ರೈವೇಟ್ ನರ್ಸಿಂಗ್ ಮಾಡ್ಬಿಟ್ಟು ಇದೇ ತರ ಟ್ರೀಟ್ ಮಾಡ್ತಾರೆ. ಬಡ ರೋಗಿಗಳ ಲೈಫ್ ಅನ್ನ ಭಸ್ಮ ಮಾಡ್ತಾರೆ ಇವರು. ಡಾಕ್ಟರ್ ಪ್ರೊಫೆಷನಲ್ ಇಂದ ಇವರು ಯಾವತ್ತು ಹೊರಗಡೆ ಬರಬಾರ್ದು. ಆ ತರ ಕಠಿಣ ಶಿಕ್ಷೆಯನ್ನ ಕೊಡ್ಬೇಕು. ಇವ್ರು ಆ ತರ ಕಾನೂನನ್ನ ರೂಪಿಸ್ಬೇಕು. ಒಬ್ಬ ವೈದ್ಯರಲ್ಲಿ ದೇವರು ಅಂತ ನಂಬಿರ್ತಾರೆ ರೋಗಿಗಳು. ಒಟ್ಟಾರೆಯಾಗಿ ನೀವು ಈ ರವಿಕುಮಾರ್ ಹಾಗೂ ರಕ್ಷಾ ಆಸ್ಪತ್ರೆಯ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀರಿ. ಒಂದು ಸಮಸ್ಯೆ ಇದು ಸಮಸ್ಯೆ ಗಂಭೀರವಾಗಿ ಮಾಹಿತಿಯನ್ನು ಕೊಡ್ಲಿ. ಓಕೆ, ಮೆಡಿಸಿನ್ಸ್ ಬಗ್ಗೆ ಆಗಲೇ ಮಾತಾಡಿದ್ರಿ. ಸರ್ಕಾರ ಆಸ್ಪತ್ರೆಯಲ್ಲಿ ಸಿಗುವಂತ ಮೆಡಿಸಿನ್ಸ್ಗಳು ಯಾವುದೇ ಪರಿಣಾಮ ಮಾಡಲ್ಲ. ಅಲ್ಲಿ ಒಬ್ರು ಪೇಷಂಟ್, ನಾವು ಸುಮ್ಮನೆ ಸ್ಟಿಂಗ್ ಆಪರೇಷನ್ ಮಾಡ್ತಿದ್ದಾಗ ಒಬ್ರು ಹೇಳ್ತಿದ್ರು, ಸರ್ಕಾರಿ ಆಸ್ಪತ್ರೆಯಲ್ಲಿ ತಗೊಳ್ಳೋದ 12 ml ಆ ಪ್ರೈವೇಟ್ ಮೆಡಿಕಲ್ ಅಲ್ಲಿ ತಗೊಳ್ಳುವಂತ 8 ml ಸಮ ಅಂತ, ಅಂದ್ರೆ ಡಾಕ್ಟರ್ ಹೇಳ್ತಿದಾರಂತ ಅದನ್ನ. ಈ ರೀತಿ ಇದೆ ಅಂತ. ಅದ್ ಯಾಕೆ ಹಾಗೆ? ಇಲ್ಲ, ಯಾಕೆಂತೇಳಿ ನೋಡಿ, ಇವತ್ತು ನಾನು ಹೇಳ್ತೀನಿ, ಸರ್ಕಾರಿ ಆಸ್ಪತ್ರೆಯಿಂದ ಏನಾಗಿದೆ ಜನರಿಗೆ ಅಂದರೆ ಒಂದು ಸುಲಭ ಆಗ್ಲಿಕ್ಕೆ ಮಾತಾಡಲಿಕ್ಕೆ, ಅದು ಕರೆಕ್ಟಾಗಿ ನಾವು ಅದನ್ನು ಉಪಯೋಗ ಮಾಡಿಕೊಂಡ್ರೆ ಸರ್ಕಾರಿ ಆಸ್ಪತ್ರೆ ಸವಲತ್ತುಗಳು ಮತ್ತು ಔಷಧ ಅತ್ಯುತ್ತಮವಾಗಿ ಹೋಗ್ತಿದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಯಾವ ಒಂದು ವಿಚಾರ ತಾವು ಹೇಳ್ತಿದ್ದೀರಾ, ಬಹುಶಃ ಅಂಥದ್ದು ಯಾವ ನಮ್ಮ ಗಮನಕ್ಕೆ ಬರಲಿಲ್ಲ. ಯಾಕೆಂದರೆ ನಾವು ಕೂಡ ಇವತ್ತು ಭಾಳಷ್ಟು ಅದನ್ನು ಟೆಸ್ಟ್ ಮಾಡಿಕೊಂಡು ಬೇರೆ ವೈದ್ಯರುಗಳು ಇನ್ನದೇ ಅಪ್ರೂವ್ ಮಾಡಿಕೊಂಡು ಯಾವುದು ಎಸೆನ್ಷಿಯಲ್ ಡ್ರಗ್ಸ್ ಇವತ್ತು ಅತ್ಯಗತ್ಯವಾಗಿದೆ ಅದನ್ನು ಮಾತ್ರ ಸೀಮಿತಗೊಳಿಸಿ ಕೆಲಸ ಮಾಡ್ತೇವೆ. ಮತ್ತು ಕೆಲವೊಂದಿದೆ, ಈಗ ಆಂಟಿಬಯೋಟಿಕ್ಸ್ ಬರೆದೊಂದು ಸ್ಟೈಲ್ ಆಗಿಬಿಟ್ಟಿದೆ, ಬರೆದ ಸ್ಟ್ರಾಂಗ್ ಒಂದು ಡೋಸ್ ಅವನಿಗೆ, ಅದ್ರಲ್ಲಿ ಮತ್ತೆ ರಿಯಾಕ್ಷನ್ ಆಗುವಂಥ ವಿಚಾರ ಏನು ಗೊತ್ತಿರೋದಿಲ್ಲ. ಬಟ್ ಬಂದ ತಕ್ಷಣ ಹೈಯೆಸ್ಟ್ ಡೋಸ್, ಜನರಿಗೆ ಕೂಡ ಸಮಾಧಾನ ಇಲ್ಲ. ಡಾಕ್ಟ್ರ್ 4 ಚೀಟಿ ಬರೆದ್ರೆ ಮಾತ್ರ ಒಳ್ಳೆ ಉತ್ತಮ ಡಾಕ್ಟ್ರು, ಇದು ಬೇಡ, ಇದು ಬೇರೆ ಗುಣ ಆಗ್ತದೆ, ಒಂದು ಮತ್ತೆ ಏನು ಸರಿ ಇಲ್ಲ ಅಂತೇಳಿ ಇನ್ನೊಬ್ಬ ಡಾಕ್ಟರ್ ಹೋಗುವಂಥ ಪರಿಸ್ಥಿತಿ, ಸೈಕಾಲಜಿ ಇವತ್ತು ಪರಿಸ್ಥಿತಿ ಬಂದು ಬಿಟ್ಟಿದೆ. ಮತ್ತು ಸರ್ಕಾರಿ ಆಸ್ಪತ್ರೆ ಪರಿಸ್ಥಿತಿ ಏನಾಗಿದೆ, ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೋಗುವಾಗ ನೀವೊಂದು ಫೋನ್ ಮಾಡಿ ಹೋಗ್ತೀರಿ, ಇಲ್ಲಿ ಬೆಡ್ ಉಂಟಾ ಖಾಲಿ ಅಂತೇಳಿ, ಇದ್ದಂತೆ ಹೋಗ್ತೀರಿ, ಇಲ್ಲದಿದ್ರೆ ಬೇರೆ ಕಡೆ ಹೋಗ್ತೀರಿ. ಸರ್ಕಾರಿ ಆಸ್ಪತ್ರೆ ಆಗಿಲ್ಲ, ಡೈರೆಕ್ಟ್ ಆಗಿ ನೀವು ಬರ್ತೀರಿ. ಅಲ್ಲಿ 700 ಬೆಡ್ ಇದ್ರೆ 700 ಕೂಡ ಟ್ರೀಟ್ಮೆಂಟ್ ನಡೀತಾ ಇದೆ. ನಿಮ್ಗೆ ಬೆಡ್ ಇಲ್ಲ ಅಂತ ಹೇಳಿ ಗೊತ್ತುಂಟಾ? ಇಲ್ಲ ಇಲ್ಲದ ತಕ್ಷಣ ಹೊರಗೆ ಬಂದು MLAಗೆ MP ಗೆ ಜಿಲ್ಲಾ ಎಲ್ಲ ಫೋನ್ ಮಾಡಿ ಅವ್ರೊಳಗೆ ಜೋರು ಮಾಡಿ ನಾವು ಇಲ್ಲಿ ಬೈತು ಅಂತ ಹೇಳಿ ಅವ್ರು ಅಲ್ಲಿ ಇಲ್ಲಿ ಕಿಟಿಕಿ ಹತ್ರ ಒಂದು ಹೋಗಿ ಬೆಡ್ ಹಾಕಿ ಕೊಡ್ತಾರೆ, ನಿರ್ಲಿ ಮಾರಲ್ಲಿ ಬೈಗೋಲು ಬೇಡ ಅಂತ ಹೇಳಿ. ಮರು ದಿವಸ ಪೇಪರ್ಲಿ ಬರೋದು ಯಾವುದು, ಈ ಕಿಟಿಕಿ ಹತ್ರ ಮಲಗಿದಲ್ಲದೆ ಈ 700 ಜನ ಒಳಗಡೆ ಯಾರು ಇವತ್ತು ಔಷಧ ತಗೊಳ್ತಾರೆ, ಇವತ್ತು ಬರೋದಿಲ್ಲ. ಒಂದು ICU ಅಲ್ಲಿ ಒಂದು 10 ಬೆಡ್ ಇರ್ತದೆ. ನೀವು ಪ್ರೈವೇಟ್ ಹಾಸ್ಪಿಟಲ್ ಹೋಗುವಾಗ ನಿಮ್ಮಲ್ಲಿ ICU ಖಾಲಿ ಉಂಟಾ, ಡಾಕ್ಟರ್ ಇದ್ದಾರೆ ಅಂತ ಕೇಳಿ ಹೋಗ್ತೀರಿ, ಮತ್ತೆ ಅಲ್ಲಿ ದುಡ್ಡು ಕೂಡ ಕೊಡ್ತೀರಿ. ಇಲ್ಲಿ ICU ಹೋದ ತಕ್ಷಣ 10 ICU ಅಲ್ಲಿ ಕೂಡ ಜನ ಫುಲ್ ಪೇಷಂಟ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅಲ್ಲಿ ಇಲ್ಲ ಮಾರ, ಇಲ್ಲಿ ICU ಫುಲ್ ಆಗಿದ ತಕ್ಷಣ ಈ ಸಿಕ್ಕದವನು ಹೊರಗೆ ಬಂದು ಇಲ್ಲಿ ಏನು ಸುಖ ಇಲ್ಲ, ನಮ್ಗೇನು ಪ್ರಯೋಜನ ಇಲ್ಲ, ಇಲ್ಲಿ ICU ಇಲ್ಲ ಅಂತ ಎಲ್ಲೊಂದು ವಿಚಾರ. ಮರು ದಿವಸ ಇದೇ ಬರುದಲ್ಲದೆ ಒಳಗೆ 10 ಜನ ಇದ್ದವ್ರು ಬರುದಿಲ್ಲ. ಈಗ ಪರಿಸ್ಥಿತಿ ಏನಾಗ ಗೊತ್ತು, ಇದನ್ನು ನೋಡಿ ಈಗ ಜನರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಹೋಗುದಂತ ಹೇಳಿದ್ರೆ ಭಯಂಕರ ಭಯ ಅಂತ ಪರಿಸ್ಥಿತಿ 25-10% ಈ ಸಮಸ್ಯೆಯಿಂದಾಗಿ 70% ನಮಗೆ ಇಫೆಕ್ಟ್ ಆಗುತ್ತೆ. ಇಲ್ಲಿಗ ಸಮಸ್ಯೆ ಹುಟ್ಟುಕೊಳ್ಳದೆ ಹಾಗೆ ಎಲ್ಲಿ ಒತ್ತಡ ಜಾಸ್ತಿ ಆಗುತ್ತೋ, ಆದ್ರೆ ಆ ಒತ್ತಡವನ್ನು ನೀಗಿಸುವ ಪ್ರಯತ್ನ ಮೊದಲು ಆಗ್ಬೇಕು ಅಂತ, ಅದ್ರ ಬಗ್ಗೆ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ ಸಚಿವರೊಂದಿಗೆ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ಇರುತ್ತೆ.